ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಚಪ್ರದ ಅವರೆಕಾಯಿನ ಬಳಸ್ಕೊಂಡು ಒಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈ ಚಪ್ರದ ಅವರೆಕಾಯಿ ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು. ತರಕಾರಿ ಅಂತಂದಮೇಲೆ ಇದರಲ್ಲಿ ನಾರಿನಂಶ ಇರೋದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದಾದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಈಗ ಈ ಪಲ್ಯನ ನಾವು ತುಂಬಾ ಸಿಂಪಲಾಗಿ ಮತ್ತು ಬೇಗ ಮಾಡ್ತಾಯಿದ್ದೀವಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡದೆ ಬೇಗ ಒಂದು 5 ಮಿನಿಟ್ಸಲ್ಲೆಲ್ಲ ಮಾಡುವಂಥ ಒಂದು ಪಲ್ಯನ ನಾನು ನಿಮಗೀಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಪಲ್ಯ ಮಾಡೋದಕ್ಕೆ ನಮಗೆ ಈರುಳ್ಳಿ ಬೇಕು ಮತ್ತು ಚಪ್ರದ ಅವರೆಕಾಯಿನ ನಾವು ಒಳಗಡೆ ಅದರಲ್ಲಿ ಸ್ವಲ್ಪ ಹುಳಗಳು ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಒಳಗಡೆ ಎಲ್ಲ ನಾವು ಬಿಡಿಸಿ ಬೀಜ ಮತ್ತು ಅದ್ರ ಒಳಗಡೆ ಕಾಯಿನೆಲ್ಲ ನೀಟಾಗಿ ನೋಡಿ ಸೋಸ್ಕೊಂಡು ಅದನ್ನು ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ. ತೊಳೆದಿಟ್ಕೊಳ್ಬೇಕು. ಈ ರೀತಿ ನಾವು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹುಳಿ, ಸಾಸಿವೆ, ಸಾಂಬಾರು ಪೌಡರು ಮತ್ತು ಸಾಲ್ಟು, ಇದಿಷ್ಟು ಸಾಕು. ಹುಣಸೆ ಹುಳಿ ಏನು ಇಷ್ಟೊಂದೇನು ಬೇಡ, ಸ್ವಲ್ಪ ಆದರೆ ನಮಗೆ ಸಾಕು. ಇದು ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಹುಣಸೆ ಹಣ್ಣಿನ ರಸ ಅದು. ಈಗ ನಾವು ನೆಕ್ಸ್ಟಿಗ ಒಂದು ಬಾಣಲೆ ಇಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾವು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ ಮತ್ತು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡು ಇದನ್ನು ನಾವು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾರ್ಮಲಿ ನೀವು ಒಗ್ಗರಣೆಗೆಲ್ಲ ಯಾವ ರೀತಿ ಈರುಳ್ಳಿನ ಫ್ರೈ ಮಾಡ್ತೀರಾ ಅದೇ ರೀತಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಒಂದು ಹೊಂಬಣ್ಣ ಬರೋವರೆಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಒಗ್ಗರಣೆಯಲ್ಲಿ ಬೇಯ್ತಾ ಇದೆ. ಇದಾದಮೇಲೆ ನೋಡಿ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಂಗೆ ನಾವು ಬಿಡಿಸಿಟ್ಕೊಂಡಿರೋವಂಥ ಚಪ್ರದ ಅವರೆಕಾಯಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲೇ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಇದು ತುಂಬಾ ಸ್ವಲ್ಪ ನೀರಲ್ಲಿ ನಾವು ಮಾಡ್ಕೊಳ್ಳುವಂಥ ಪಲ್ಯ. ಇದನ್ನು ಚೆನ್ನಾಗಿ ಎಣ್ಣೆಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಸಾಂಬಾರು ಪುಡಿ ಇಟ್ಕೊಂಡಿದ್ವಲ್ಲ ಅದೊಂದು ಸ್ಪೂನಷ್ಟು, ಅಂದರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ. ಸ್ವಲ್ಪ ಪಲ್ಯಗಳಿಗೆಲ್ಲ ಖಾರ ಕಡಿಮೆ ಇದ್ರೇ ಚೆಂದ ಇದು ಕಾಯಿ ಪಲ್ಯ. ಸೊ ಇದಕ್ಕೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬೇಕು. ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮತ್ತೆ ಅದನ್ನು ಎಣ್ಣೆಯಲ್ಲಿ ಹಿಂಗೆ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದೇನು ಬೇಡ. ಸೊ ಇದನ್ನು ನಾವು ಸ್ವಲ್ಪ ನೀರಲ್ಲಿ ಹವೆನಲ್ಲೇ ಬೇಯಿಸ್ಕೊಳ್ತೀವಿ. ಹಾಗಾಗಿ ಸ್ವಲ್ಪ ನೀರನ್ನು ಮೇಲೆ ಚಿಮ್ಕಿಸಿದ್ರೆ ಅಷ್ಟೇ ಸಾಕು. ನೀರನ್ನು ಚಿಮ್ಕಿಸಿದ ಮೇಲೆ ಮತ್ತೆ ನಾವು ಅದನ್ನು ಎಲ್ಲ ಖಾರದ ಪುಡಿ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗೋ ಹಾಗೆ ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಅದನ್ನು ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಲಾಸ್ಟಿಗೆ ಒಂದು ಪ್ಲೇಟನ್ನು ಹಾಕಿ ಅದು ಪೂರ್ತಿ ಹವೆ ಹೊರಗೆ ಹೋಗದೆ ಇರೋ ಹಾಗೆ ನೀಟಾಗಿ ಒಂದು ಸಣ್ಣ ಪ್ಲೇಟನ್ನು ಅದ್ರ ಮೇಲೆ ಮುಚ್ಚಿಬಿಡಬೇಕು. ಇದೊಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆಗ್ತಿದ್ದಂಗೆ ಅದನ್ನು ಮತ್ತೆ ಆ ಪ್ಲೇಟನ್ನು ತೆಗ್ದು ಮತ್ತೊಂದು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ಹುಣಸೆ ಹಣ್ಣು ರಸ ಇಟ್ಕೊಂಡಿರ್ತೀವಲ್ಲ ಆ ಹುಣಸೆ ಹುಳಿ ಮತ್ತು ಸಾಲ್ಟು ಎರಡನ್ನೂ ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಹುಣಸೆಹಣ್ಣು ರಸ ಜಾಸ್ತಿ ಬೇಡ, ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರು ಸಾಕು. ಮತ್ತು ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕೀಗ. ಈಗ ಸಾಲ್ಟು ಹುಣಸೆ ಹುಳಿ ಎರಡು ಹಾಕ್ಕೊಂಡ್ಮೇಲೆ ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ನಾವು ಇದನ್ನು ಒಂದು ಸಣ್ಣ ಪ್ಲೇಟನ್ನು ಹಾಕಿ ಮತ್ತೆ ಮುಚ್ಚಿಬಿಡ್ಬೇಕಾಗತ್ತೆ. ಮುಚ್ಚಿ ಕಡಿಮೆ ಊರಿನಲ್ಲಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಮತ್ತೆ ಬಿಡಬೇಕಾಗತ್ತೆ. ಇದಾದಮೇಲೆ ನೋಡಿ ಈ ರೀತಿ ಆಗುತ್ತೆ ಪಲ್ಯ. ಇದು ತುಂಬ ಬೇಗ ಸಿಂಪಲಾಗಿ ಆಗೋಗುತ್ತೆ ಮತ್ತು ಏನು ಎಕ್ಸ್ಟ್ರಾ ಏನನ್ನೂ ಹಾಕಿರೋದಿಲ್ಲ. ಜಸ್ಟ್ ಈರುಳ್ಳಿ, ಖಾರದ ಪುಡಿ, ಸಾಲ್ಟು, ಹುಣಸೆ ಹುಳಿ ಇಷ್ಟನ್ನೇ ಹಾಕಿ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಒಂದು ಚಪ್ರದ ಅವರೆಕಾಯಿ ಪಲ್ಯ ಇದು. ಊಟಕ್ಕೆ ಅನ್ನ ಸಾಂಬಾರು ಜೊತೆ ಊಟಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೂ ತಿನ್ಬೋದು ನೀವು, ಚೆನ್ನಾಗಿರುತ್ತೆ ನೋಡಿ ಚಪ್ರದ ಅವರೆಕಾಯಿ ಪಲ್ಯ ಇದು. ಈಗ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಮಾಡುವಂಥ ಚಪ್ರದ ಅವರೆಕಾಯಿ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ.